ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅಶು ಕ್ರಿಯೇಷನ್ಸ್. ಇವತ್ತು ನಾನು 2 ಟೈಪ್ಸ್ ಆಫ್ ಗ್ರೇವಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಒಂದು ಮಶ್ರೂಮಲ್ಲಿ, ಒಂದು ಸೋಯಾದಲ್ಲಿ. ಎರಡೂ ಕೂಡ ಹೆಲ್ತಿ ಡಿಶಸ್ಸು. ಚಪಾತಿಗೆ, ಅನ್ನಕ್ಕೆ ಎಲ್ಲದಕ್ಕೂ ಇದನ್ನು ಹಾಕ್ಕೊಂಡು ತಿನ್ಬೋದು. ಮೊದಲಿಗೆ ನಾನು ಮಶ್ರೂಮ್ ಗ್ರೇವಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇಂಗ್ರೀಡಿಯೆಂಟ್ಸ್ ಕೂಡ ಹಾಕಿದ್ದೀನಿ, ಇಲ್ಲಿ ನೋಡ್ಕೊಳ್ಳಿ. ಸೊ ಇವಾಗ ಸ್ಟಾರ್ಟ್ ಮಾಡೋಣ ಮಶ್ರೂಮ್ ಗ್ರೇವಿನ. ಫಸ್ಟಿಗೆ ಒಂದು ಕಡಾಯಿ ತೊಗೊಳ್ಳಿ, ಇಲ್ಲ ನಾನ್ ಸ್ಟಿಕ್ ಪ್ಯಾನ್ ಏನಾದರೂ ತೊಗೊಂಡು ಹೀಟ್ ಮಾಡ್ಕೊಳ್ಳಿ. ಹೀಟ್ ಮಾಡಿಕೊಂಡು ಒಂದು 2 ಸ್ಪೂನ್ ಆಯಿಲ್ನ ಹಾಕ್ಕೊಳ್ಳಿ. ಬಟರು, ಗೀ ಯಾವುದಾದ್ರೂ ಹಾಕೋಬೋದು, ಆಪ್ಷನಲ್ಲು. ನಾನಿಲ್ಲಿ ಆಯಿಲ್ನ ತೊಗೊಂಡಿದ್ದೀನಿ. ಒಂದು 2 ಸ್ಪೂನ್ ಆಯಿಲ್ ಹಾಕ್ಕೊಂಡು ಆಯಿಲ್ ಕಾಯಿಸ್ಕೊಳ್ಳಿ. ಹೀಟ್ ಆದಮೇಲೆ 3 ಮೀಡಿಯಮ್ ಸೈಜ್ ಆನಿಯನ್ನ ಚಾಪ್ ಮಾಡಿಕೊಂಡು ಆನಿಯನ್ನ ಹಾಕ್ಕೊಳ್ಳಿ. ಸೊ ಆನಿಯನ್ನು ಹಸಿ ವಾಸನೆ ಹೋಗೋವರೆಗೂ ನೀವು ಹುರ್ಕೋಬೇಕಾಗತ್ತೆ. ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೊಳ್ಳಿ. ಸೊ ಇದಾದ ನಂತರ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ಳಿ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆ್ಯಕ್ಚುಲಿ ಇದು ಮಶ್ರೂಮ್ ಗ್ರೇವಿ ತುಂಬ ಸಿಂಪಲ್ಲಾಗಿ ಮಾಡ್ಬೋದು, ಬೇಗನೆ ಮಾಡ್ಬೋದು. ಚಪಾತಿಗಂತೂ ತುಂಬ ಚೆನ್ನಾಗಿರುತ್ತೆ. ಯಾರ್ಯಾರಿಗೆ ಮಶ್ರೂಮ್ ಫೇವ್ರೇಟ್ ಇರುತ್ತೆ ಅವರಿಗಂತೂ ಇದು ತುಂಬ ಇಷ್ಟ ಆಗುತ್ತೆ. ಸೊ ಇವಾಗ ಒಂದು 3 ಟೊಮೆಟೊನ ಹಚ್ಕೊಂಡು ಹಾಕ್ಕೊಳ್ಳಿ. ಹಣ್ಣಾಗಿರೋ ಟೊಮೆಟೊ ಹಾಕ್ಕೊಳ್ಳಿ. ಚೆನ್ನಾಗಿ ಟೊಮೆಟೊನ ಬೇಯಿಸ್ಕೊಳ್ಳಿ. ಆನಿಯನ್ನು ಟೊಮೆಟೊ ಎರಡು ಬೆಂದ ನಂತರ ಒಂದು 3 ಕಪ್ಪಷ್ಟು ಫ್ರೆಶ್ ಮಶ್ರೂಮ್ ತೊಗೊಂಡು ಕಟ್ ಮಾಡಿದ್ರೆ ಮಾಡ್ಕೊಬೋದು, ಇಲ್ಲ ಹಾಗೇನೂ ಕೂಡ ಹಾಕ್ಕೊಬೋದು. ನಾನು ಕಟ್ ಮಾಡಿ ಹಾಕ್ತಾಯಿದ್ದೀನಿ ಇಲ್ಲಿ. ಇದನ್ನು ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಸೊ ನೀರೇನು ಹಾಕ್ಕೊಳ್ಳೋಕೆ ಹೋಗಬೇಡಿ. ಇದನ್ನು ಹಂಗೆ ಚೆನ್ನಾಗಿ ಫ್ರೈ ಮಾಡ್ಕೊತಾ ಬನ್ನಿ. ಮಶ್ರೂಮಲ್ಲಿ ತುಂಬ ವೆರೈಟಿನ ಮಾಡ್ಬೋದು, ಅದರಲ್ಲಿ ಇದೊಂದು ವೆರೈಟಿ. ಸೊ ಗ್ರೇವಿ ಅನ್ನಕ್ಕೂ ಕೂಡ ಚೆನ್ನಾಗಿರುತ್ತೆ, ಚಪಾತಿಗೂ ಕೂಡ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ ನೋಡಿ. ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಸೊ ಇದು ಬೇಯಲಿ, ಒಂದು 15 ಮಿನಿಟ್ಸ್ ಬೇಯುತ್ತೆ. 15 ಮಿನಿಟ್ಸ್ ಆದ ನಂತರ ನೀವು ಇದಕ್ಕೆ 1 ಸ್ಪೂನು ಚಿಲ್ಲಿ ಪೌಡರ್ನ ಹಾಕ್ಕೊಳ್ಳಿ, ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊಳ್ಳಿ. 1 ಸ್ಪೂನು ಧನಿಯಾ ಪೌಡರ್ನ ಹಾಕ್ಕೊಳ್ಳಿ. ಹಾಫ್ ಸ್ಪೂನಷ್ಟು ಅರಶಿನ ಪುಡಿನ ಹಾಕ್ಕೊಳ್ಳಿ. ಮತ್ತು 1 ಸ್ಪೂನು ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ. ಕಾಶ್ಮೀರಿ ಚಿಲ್ಲಿ ಪೌಡರ್ ಏನಕ್ಕೆ ಹಾಕ್ತೀವಿ ಅಂದರೆ ಕಲರಿಗೋಸ್ಕರ. 1 ಸ್ಪೂನ್ ಸಾಲ್ಟನ್ನು ಹಾಕ್ಕೊಳ್ಳಿ, ದಪ್ಪ ಸಾಲ್ಟ್ ಹಾಕ್ಕೊಳ್ಳಿ. ಸೊ ಆಲ್ರೆಡಿ ಮಶ್ರೂಮ್ ಬೆಂದಿದೆ. ಸೊ ಆದ ನಂತರ ಹಾಫ್ ಕಪ್ ಅಷ್ಟು ಪುದೀನ ಹಾಕ್ಕೊಳ್ಳಿ, ಮತ್ತು ಹಾಫ್ ಕಪ್ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಇದು ಪುದೀನ ಸ್ವಲ್ಪ ಟೇಸ್ಟ್ ಚೇಂಜ್ ಕೊಡುತ್ತೆ. ಸೊ ಇದನ್ನು ಚೆನ್ನಾಗಿ ಹಿಂಗೆ ಫ್ರೈ ಮಾಡ್ಕೊತಾ ಬನ್ನಿ. ತುಂಬ ಸಿಂಪಲ್ ಇದು ರೆಸಿಪಿ, ತುಂಬ ಬೇಗನೆ ಕೂಡ ಮಾಡ್ಬೋದು. ಮಶ್ರೂಮ್ ಇದ್ದರೆ ಸಾಕು ಮನೆಯಲ್ಲಿ. 2 ಸ್ಪೂನ್ ಮೊಸರನ್ನ ಹಾಕ್ಕೊಳ್ಳಿ, ಗಟ್ಟಿ ಮೊಸರನ್ನ. ಮೊಸರು ಬೇಡ ಅಂದವರು ಕೂಡ ಸ್ಕಿಪ್ ಮಾಡ್ಕೊಬೋದು ಇದನ್ನು. ಸ್ವಲ್ಪ ಗ್ರೇವಿ ಬೇಕು ಅಂದರೆ ನೀವು ಮೊಸರನ್ನ ಹಾಕ್ಕೊಂಡ್ರೆ ಸ್ವಲ್ಪ ಗ್ರೇವಿಯಾಗಿರುತ್ತೆ. ಇಲ್ಲಾಂದರೆ ಸೆಮಿ ಗ್ರೇವಿ ಅಂದರೆ ಸ್ವಲ್ಪ ಡ್ರೈ ಆಗಿ ಬರುತ್ತೆ ಮೊಸರು ಹಾಕ್ಕೊಂಡಿಲ್ಲ ಅಂದರೆ. ಮತ್ತು ಮೊಸರು ಕೂಡ ಒಂದು ಸಖತ್ತಾಗಿ ಒಂದು ಟೇಸ್ಟನ್ನು ಕೊಡುತ್ತೆ. ಹಾಗಾಗಿ ನಾನು ಮೊಸರನ್ನ ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ಸಿಂಪಲ್ ಆಗಿದೆ. ಒಂದು 5 to 10 ಮಿನಿಟ್ಸು ಲಿಡ್ನ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿ ಬೇಯಿಸಿ. ಒಂದು 10 ಮಿನಿಟ್ಸ್ ಆದ ನಂತರ ಮಶ್ರೂಮ್ ಗ್ರೇವಿ ರೆಡಿಯಾಗಿದೆ. ಇದನ್ನು ಚಪಾತಿ ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ನೆಕ್ಸ್ಟ್ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಸೋಯಾ ಗ್ರೇವಿ. ಸೋಯಾನು ಕೂಡ ತುಂಬ ಜನಕ್ಕೆ ಫೇವ್ರೆಟ್ ಆ್ಯಕ್ಚುಲಿ. ವೆಜಿಟೇರಿಯನ್ಸು ಇದನ್ನು ತುಂಬ ಪ್ರಿಫರ್ ಮಾಡ್ತಾರೆ. ನಾನ್ ವೆಜ್ ತಿನ್ನೋದ್ರಿಂದ ಇದು ಕಮ್ಮಿ, ಬಟ್ ಅಂದ್ರೂ ಇದು ಒಂಥರ ಟೇಸ್ಟ್ ಸಖತ್ತಾಗಿರುತ್ತೆ. ಕಡಾಯಿನ ಹೀಟ್ ಮಾಡಿಕೊಂಡು 2 ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ. 3 ಆನಿಯನ್ನ ಹಾಕ್ಕೊಳ್ಳಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. 1 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ಕೊಳ್ಳಿ.
ಜಿಂಜರ್ ಗಾರ್ಲಿಕ್ ಪೇಸ್ಟು ಮನೇಲಿ ಮಾಡ್ಕೊಂಡಿದ್ರೇ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಪ್ಯಾಕೆಟೆಲ್ಲ ತಂದು ಹಾಕ್ಕೊಳ್ಳೋದಕ್ಕಿಂತ. ಈ ಗ್ರೇವಿನೂ ಅಷ್ಟೇ ಚಪಾತಿಗೆ, ದೋಸೆಗೆಲ್ಲ ತುಂಬ ಚೆನ್ನಾಗಿರುತ್ತೆ. ನಾನ್ ವೆಜ್ ಯಾರ್ಯಾರು ತಿನ್ನಲ್ಲ ಆ್ಯಕ್ಚುಲಿ ಇದು ನಾನ್ ವೆಜ್ ಟೇಸ್ಟ್ ಕೊಡುತ್ತೆ. ಸೊ ಸ್ವಲ್ಪ ಒಂದು 2 ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳಿ. ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊತಾ ಬನ್ನಿ. ಸೊ ಕಡಲೆಕಾಳನ್ನು ನೀವು ರಾತ್ರಿನೇ ನೆನೆಸಿಟ್ಕೊಂಡಿದ್ರೆ ಒಳ್ಳೆಯದು. ಕಡಲೆಕಾಳು ಹಾಕ್ಕೊಳ್ಳಿ 1 ಕಪ್ಪು. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಬಿಸಿನೀರನ್ನ ಕಾಯಿಸಿಟ್ಕೊಳ್ಳಿ ಸೈಡಲ್ಲಿ. ಮತ್ತು ಒಂದು 2 ಟೊಮ್ಯಾಟೋನ ಹಚ್ಚಿಟ್ಕೊಂಡು ಹಾಕ್ಕೊಳ್ಳಿ. ಫುಲ್ ಹಣ್ಣಾಗಿರಬೇಕು ಟೊಮೆಟೊ. ಈವನ್ ಟೊಮೆಟೊ ಪ್ಯೂರಿನೂ ಕೂಡ ನೀವು ಹಾಕ್ಕೊಬೋದು. ಇವನ್ ಕಡಲೆಕಾಳನ್ನು ನೀವು ಬೇಯಿಸ್ಕೊಂಡು ಕೂಡ ಕುಕ್ಕರಲ್ಲಿ ಹಾಕ್ಕೊಬೋದು. ಇಲ್ಲ ಹಾಗೇನೂ ಒಂದು 15 ಮಿನಿಟ್ಸ್ ಬಿಟ್ಟರೆ ಚೆನ್ನಾಗಿ ಬೆಂದಿರುತ್ತೆ. ಸೊ 1 ಸ್ಪೂನ್ ಸಾಲ್ಟನ್ನು ಹಾಕ್ಕೊಳ್ಳಿ. ಮತ್ತು 1 ಸ್ಪೂನ್ ಚಿಲ್ಲಿ ಪೌಡರ್ನ ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಳ್ಳಿ. 1 ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಳ್ಳಿ. ಕಾಶ್ಮೀರಿ ಚಿಲ್ಲಿ ಪೌಡರ್ ಸ್ಕಿಪ್ ಮಾಡ್ಕೊಬೋದು, ಬೇಕಿದ್ರೆ ಹಾಕ್ಕೋಬೋದು. ಒಂದು 1/2 ಸ್ಪೂನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಬನ್ನಿ. ಕಡಲೆಕಾಳು ಫಸ್ಟೇ ಬೆಂದಿದ್ರೆ ಬೇಗ ಆಗುತ್ತೆ. ಇಲ್ಲಾಂದರೆ ಬೇಯೋದಕ್ಕೆ ಬಿಸಿನೀರನ್ನು ಹಾಕ್ಕೊಬೇಕಾಗುತ್ತೆ. ಒಂದು 2-3 ಕಪ್ಪು. ನಿಮ್ಗೆ ಹೆಂಗೆ ಗ್ರೇವಿ ಹೆಂಗೆ ಬೇಕು ಆ ಥರ ನೀವು ನೀರನ್ನು ಹಾಕ್ಕೊಳ್ಳಿ. ತುಂಬ ಜಾಸ್ತಿ ಗ್ರೇವಿ ಬೇಕು ಅಂದರೆ ನೀವು ಜಾಸ್ತಿ ಹಾಕ್ಕೊಳ್ಳಿ. ನಾನಿಲ್ಲಿ 2 1/2 ಕಪ್ಸ್ ನೀರನ್ನು ಹಾಕಿದ್ದೀನಿ. ಇದು ಒಂದು 5 ಜನಕ್ಕೆ ಆಗುತ್ತೆ ಗ್ರೇವಿ ಚಪಾತಿಗೆ. ಸೊ ಇನ್ನೊಂದು 10 ಮಿನಿಟ್ಸು ಬೇಯೋದಕ್ಕೆ ಬಿಡಿ. 10 to 15 ಮಿನಿಟ್ಸ್ ಬೆಂದರೆ ಸಾಕು. ಕಡಲೆಕಾಳು ಬೆಂದಿರುತ್ತೆ. ಇದಾದ ನಂತರ ಸೋಯಾನ ನೀವು ಬಿಸಿನೀರಲ್ಲಿ ನೆನೆಸಿಟ್ಕೋಬೇಕಾಗುತ್ತೆ ಬಿಫೋರ್ 1/2 ಅವರ್. ಸೊ ನೆನೆಸಿಟ್ಕೊಂಡಿರೋ ಸೋಯಾನ ಚೆನ್ನಾಗಿ ನೀರನ್ನು ಹಿಂಡ್ಬಿಟ್ಟು ಚೆನ್ನಾಗಿ ಸೋಯಾನ ಹಾಕ್ಕೊಳ್ಳಿ. ಕಟ್ ಮಾಡಿ ಕೂಡ ಹಾಕ್ಕೋಬೋದು ಸಣ್ಣದಾಗಿ. ಇಲ್ಲಾಂದರೆ ಹಾಗೇನೂ ಕೂಡ ಹಾಕ್ಕೋಬೋದು. ಇದನ್ನು ಹಾಕ್ಕೊಂಡು ಮತ್ತೆ ಒಂದು 10 ಮಿನಿಟ್ಸ್ ಬೇಯೋದಕ್ಕೆ ಬಿಡಿ. ಆ್ಯಕ್ಚುಲಿ ಸೋಯಾ ನಾನ್ ವೆಜ್ ಟೇಸ್ಟ್ ಕೊಡುತ್ತೆ. ಹಾಗಾಗಿ ಇದನ್ನು ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಈವನ್ ಮಶ್ರೂಮು ಕೂಡ ಅಷ್ಟೇ ನಾನ್ ವೆಜ್ ತಿನ್ನೋ ಥರನೇ ಇರುತ್ತೆ. ಸೊ ಇದನ್ನು ಈಗ ಚೆನ್ನಾಗಿ ಬೇಯೋದಕ್ಕೆ ಬಿಡೋಣ ಒಂದು 10 to 15 ಮಿನಿಟ್ಸು. ಅಷ್ಟರಲ್ಲಿ ನಾವು ಕೋಕೋನಟ್ನ ರುಬ್ಕೊಳ್ಳೋಣ. ತುರಿದಿರೋ ಕಾಯಿನ ಮಿಕ್ಸಿಗೆ ಹಾಕ್ಕೊಳ್ಳಿ. ಒಂದು 1/2 ಕಪ್ ಆದರೆ ಸಾಕು, ಜಾಸ್ತಿ ಬೇಡ. ಗಟ್ಟಿ ಬೇಕು ಅಂದರೆ ಗ್ರೇವಿ. ಒಂದು ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳಿ. ಸೊ ನುಣ್ಣಗೆ ರುಬ್ಬಿ ಸೈಡಲ್ಲಿ ಇಟ್ಕೊಳ್ಳಿ ಇದನ್ನು. ಇವಾಗ ಇಲ್ಲಿ ಸೋಯಾನು ಮತ್ತು ಕಾಳು ಚೆನ್ನಾಗಿ ಬೆಂದಿರುತ್ತೆ. ಅದಕ್ಕೆ ಆ ಮಸಾಲೆ ಪೇಸ್ಟ್ನ ಏನು ಕೋಕೋನಟ್ ಪೇಸ್ಟ್ ಮಾಡ್ಕೊಂಡಿರ್ತೀವಿ, ತೆಂಗಿನಕಾಯಿ ಪೇಸ್ಟು, ಅದನ್ನು ಹಾಕ್ಕೊಳ್ಳಿ. ಚೆನ್ನಾಗಿ ಬೇಯೋದಕ್ಕೆ ಬಿಡಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು. ಇದು ಟೋಟಲ್ 1/2 ಅವರ್ ಆಗ್ಬೋದು. 1/2 ಅವರ್ ನೀವು ಮುಂಚೆನೇ ಕಡಲೆಕಾಳು ಮತ್ತು ಇದೆಲ್ಲ ಸೋಯಾ ಎಲ್ಲ ನೆನೆಸಿಟ್ಕೊಂಡ್ರೆ ನಿಮ್ಗೆ 1/2 ಅವರ್ to 45 ಮಿನಿಟ್ಸಲ್ಲಿ ರೆಡಿಯಾಗಿರುತ್ತೆ. ನೋಡಿ ಇದು ರೆಡಿಯಾಗಿದೆ ಇಷ್ಟೇ. ನೋಡಿ ಗ್ರೇವಿ ಈ ಥರ ಬರುತ್ತೆ, ಸೆಮಿ ಗ್ರೇವಿ. ಚಪಾತಿ ಜೊತೆ ಹಾಕ್ಕೊಂಡು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. 2 ಡಿಫ್ರೆಂಟ್ ಟೈಪ್ ಆಫ್ ರೆಸಿಪಿನ ಕೂಡ ನೀವು ಟ್ರೈ ಮಾಡಿ ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಸಿ ಯು.